ಸರ್ ಇವತ್ತು ಎಲ್ಲ ಕಡೆನೂ ಗ್ಯಾರಂಟಿ ಸಮಾವೇಶ ಆಗ್ತಾ ಇದೆ. ಹಾಂ ನಿಪ್ಪಾಣಿ ಆಗ್ತಾ ಇದೆ. ಓಕೆ ಎಲ್ಲ ಕಡೆ ಮಾಡ್ತೀವಿ. ಜಿಲ್ಲೆ ಎಲ್ಲ 4 ಮಾಡೋಂಥ ಸರ್ಕಾರ ಆದೇಶ ಆಗಿದೆ. ಸೊ ಹೀಗಾಗಿ ಈಗಾಗಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದಾದ ಮೇಲೆ ಇದೆ. ಮೊನ್ನೆ ಜಿಲ್ಲಾ ಮಟ್ಟದ್ದು ಬೆಳಗಾವಿ ಮಾಡಿದ್ವಿ. ಬೆಳಗಾವಿ ಗ್ರಾಮೀಣ ಕೂಡ ಅಲ್ಲಿ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಎಮ್ ಎಲ್ ಗಳಿಗೆ ಅನುಕೂಲ ಇದೆ ಮಾಡ್ತಾ ಇದ್ದಾರೆ. ಮಾಡ್ಲಿಕ್ಕೆ ಸರ್ಕಾರ ಕೂಡ ಆದೇಶ ಮಾಡಿದೆ. ಹೀಗಾಗಿ ಮಾಡ್ತಾಯಿದ್ವಿ. ಸರ್ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಹಾಂ. ಅಭ್ಯರ್ಥಿಗಳು ಫೈನಲ್ ಆಗ್ತಾ ಇಲ್ಲ, ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಎಲ್ಲಿ ಯಾವ ಗೊಂದಲಾಗ ಹಾಕಿರ್ತಾರೆ, ಕೊಡ್ತಾರೆ. ಇನ್ನೂ ಎಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ, ಆಗಬೇಕು. ಇನ್ನೂ ಟೈಮ್ ಇದೆ ಅದಕ್ಕೆ. ಸರ್ ಚಿಕ್ಕೋಡಿಯಿಂದ ನಿನ್ನೆ ಪ್ರಕಾಶ್ ಹುಕ್ಕೇರು ಸಹ ಹಾಲು ಮೊತ್ತಕ್ಕೆ ಕೊಡಬೇಕು ಅನ್ನೋಂಥದ್ದು ನಿಮ್ಮ ವಿಚಾರನೂ ಕೂಡ ಅದೇ ಇದೆ. ಹೌದು, ಅದೇ ಚರ್ಚೆ ನಡೀತಾ. ಅಂತಿಮವಾಗಿ ಹೇಳಿದ್ರಲ್ಲ, ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ತೊಗೋಬೇಕು. ಸೊ ಅದ್ರ ಮ್ಯಾಗ ನೋಡೋಣ. ನಾವಂತ ಹೇಳಿದ್ವಿ ನಮ್ಮ ಅಭಿಪ್ರಾಯ. ಅಂತಿಮವಾಗಿ ಅವ್ರ ಡಿಸಿಷನ್ ತೊಗೋಬೇಕು. ಏನೋ ಒಂದಷ್ಟು ಕಳಿಸಿರ್ತಕ್ಕಂಥ ಪ್ರಪೋಸಲ್ಗಳನ್ನ ತಿರಸ್ಕಾರ ಮಾಡಿದೆ, ಹೊಸ ಪ್ರಪೋಸಲ್ ಕೊಡಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ. ಅದು ಆ ರೀತಿಯೂ ಸರ್ವೆ ಮಾಡ್ತಿದ್ದಾರೆ ಅವರು. ಸರ್ವೆದಲ್ಲಿ ಬರ್ದಿದ್ರೆ ಮತ್ತೆ ಏನು ಬೇರೆ ಹೆಸರು ಕೊಡಂತ ಹೇಳ್ತಾರೆ, ಮತ್ತೆ ರೀ ಸರ್ವೆ ಮಾಡ್ತಾರೆ. ಅವೆಲ್ಲ ನಡೀತಾ ಇದೆ. ನೀವು ಹೇಳ್ದಂಗೆ ಕೆಲವು ಕಡೆ ಹೊಸ ಹೆಸರು ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಮತ್ತೆ ಅದನ್ನು ರೀ ಸರ್ವೆ ಮಾಡಿದ್ಮ್ಯಾಗ ಮತ್ತೆ ಅಂತಿಮ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಪುತ್ರಿ ವಿಚಾರನೂ ಈಗ ಅವ್ರದ್ದು ಚರ್ಚೆಯಲ್ಲಿದೆ. ಅವ್ರು ಕೂಡ ಬೆಳಗಾವಿಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತೇಳಿ ಅದು ಕೂಡ ಚರ್ಚೆಯಲ್ಲಿದೆ. ಆದರೆ ಇನ್ನೂ ಅಂತಿಮ ಆಗಿಲ್ಲ, ಇನ್ನೂ ನಡೀತಾ ಇದೆ. ನೋಡೋಣ, ಇನ್ನೂ ಟೈಮ್ ಇದೆ. ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಗೋಷ್ಠಿ ಮಾಡ್ತಾರೆ ಎಲ್ಲ ಎರಡು. ಅಕಸ್ಮಾತ್ ಹೈಕಮಾಂಡ್ನವ್ರು ಪ್ರಿಯಾಂಕಾ ಅವ್ರನ್ನ ಚಿಕ್ಕೋಡಿಯಿಂದ ನಿಲ್ಲಿಸಿ ಅಂತಂದರೆ ನೋಡೋಣ, ಚರ್ಚೆ ನಡೀತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ. ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರು ವೇಟ್ ಕಾದು ನೋಡೋಣ. ಓಕೆ, ಥ್ಯಾಂಕ್ ಯು. ಚುನಾವಣಾ ಬಾಂಡ್ಸ್ ಇವತ್ತೇನೆ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್. ಅದು ಎಸ್ ಬಿ ಐನವರು ಅದನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ, ಟೈಮ್ ಕೇಳುವಂಥದ್ದು. ಇವತ್ತು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದೆ ಸರ್. ಇವತ್ತು ಸಂಜೆ ಕೊಡಬೇಕು. ಕೋರ್ಟ್ ಏನು ಕೇಳಿದ್ರೆ ಕೊಡಲೇಬೇಕು. ಅದೇನು ಮುಚ್ಚಿಡುವಂಥದ್ದು ಪ್ರಶ್ನೆ ಇಲ್ಲ. ಕೋರ್ಟ್ನಾಗ ಹೇಳಿದ್ರೆ ಕೊಡಲೇಬೇಕಾಗಿದೆ. ನೀವು ಕೊಡಬೇಕು. ಅದು ನೋಡೋಣ, ಅದು ಕೋರ್ಟ್ ತೀರ್ಮಾನ ಮಾಡ್ತಿದ್ದು ನೋಡಿ. ಈಗ ಕೊಡಂತ ಹೇಳಿದ್ದಾರೆ, ಕೊಡಬೇಕಂತ ಅಷ್ಟೇ ನಮ್ಮದು ಆಗ್ರಹ. ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಎಸ್ ಬಿ ಐ ಮೇಲೆ ಒತ್ತಡ ಆಗ್ತಾ ಇದೆ ಅಂತ ನೋಡ್ಬೇಕು. ಅದೇನು ಅವ್ರು ಹೇಳ್ಬೇಕು, ಕೋರ್ಟ್ ಬಂದು ಹೇಳಬೇಕು. ಯಾಕಂದ್ರೆ ಈಗೆಲ್ಲ ಪಬ್ಲಿಕ್ ಆಗಿದೆ, ಅದು ಪಬ್ಲಿಕ್ ಡಾಕ್ಯುಮೆಂಟು. ಸೊ ನ್ಯಾಯಾಲಯಕ್ಕೆ ತರಲೇಬೇಕು. ಸೊ ಕಾದು ನೋಡೋಣ ಸಾಯಂಕಾಲವರೆಗೆ ಏನಾಗ್ತದೆ.